ಎಲ್ಲ ನನ್ನ ಆಡ್ಬಿಟ್ಗಳಿಗೂ ಶುಭೋದಯ. ನಮಸ್ಕಾರ ದೇವರು. ಇವತ್ತು ವಿಶೇಷತೆ ಏನು ಅಂತ ನಿಮ್ಗೆ ಗೊತ್ತು. ಇವತ್ತಿನ ದಿನ ಆಗಸ್ಟ್ 15. ಇವತ್ತಿನ ದಿನ ಆಗಸ್ಟ್ 15. ಆಗಸ್ಟ್ 15 ಅಂದ್ರೆ ಆಗಸ್ಟ್ 15th. ಮುಂದಕ್ಕೆ ಈ ಆಗಸ್ಟ್ 15th ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಗೊತ್ತಿರೋ ವಿಷಯನ ಮತ್ತೆ ಮತ್ತೆ ಹೇಳುವಂತ ಒತ್ತಾಯ ಮಾಡೋದು ಇವೆರಡು ಮುಟ್ಟಾಳ್ತನ ಅಂತ ಹೇಳ್ತಾ ನಾನು 2 ಮಾತ್ರ ಮುಗಿಸ್ತೀನಿ. ಜೈ ಹಿಂದ್, ನಮಸ್ಕಾರ. ಸೊ ಅದರಿಂದ ನಾನಿವತ್ತು ನನ್ನ ಹೈಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ, GHS ಬರ್ದಿಮಂಡಿಗೆರೆ. ನಮ್ಮ ಬಾಸಿಗೆ ಒಂದು ನಮಸ್ಕಾರ ಹೇಳ್ತಾ ಇವತ್ತಿನ ದಿನ ಶುರು ಮಾಡೋಣ. ಲೆಟ್ಸ್ ಗೋ ಟು ಅವರ್ ಸ್ಕೂಲ್. ಎಲ್ಲಾರು ಇಂಡಿಪೆಂಡೆನ್ಸ್ ಡೇ ಎಲ್ಲ ಕಡೆ ನಾನು ಸ್ಕೂಲಿಗೆ ಬಂದಿದ್ದೀನಿ. ವಿಶೇಷತೆ ಏನಿಲ್ಲ ಸ್ಕೂಲ್ದು, ಬಟ್ ನನ್ನ ಲೈಫಿಗೆ ಲೈಫ್ ಚೇಂಜಿಂಗ್ ಟ್ರ್ಯಾಕ್ ಅನ್ನೋದು ಒಂದು ಬರೋದು ಗೊತ್ತಾ. ಅದು ಈ ಸ್ಕೂಲಿಂದನೇ ಸ್ಟಾರ್ಟ್ ಆಗಿದ್ದು. ನನ್ನ ಲೀಡರ್ಶಿಪ್ ಕ್ವಾಲಿಟಿ ಆಗ್ಲಿ ಬಿಲ್ಡ್ ಆಗಿದ್ದಿಲ್ಲ, ಮತ್ತೆ ನನಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದು ಜೀವನದಾಗ. ಇನ್ನೂ ಬೇಜಾನ್ ಜನ ಫ್ರೆಂಡ್ಸ್ಗಳಿದ್ದಾರೆ. ನಾನು ಲೈಫ್ ಚೇಂಜ್ ಮಾಡಕ್ ಅಂತ ಫ್ರೆಂಡ್ಸ್ಗಳು ಸಿಕ್ಕಿದ್ದು ಇಲ್ಲೇ. ಅದೇ ಲೈಫ್ ಚೇಂಜಿಂಗ್ ಟ್ರ್ಯಾಕ್ ಅಂತೀವಲ್ಲ, ಅದು ಸಿಕ್ಕಿದ್ದೆ ನನಗಿಲ್ಲಿ. ನನ್ನ ಶಾಲೆ ಅಕ್ಷರ ಎದೆಗೆ ಬಿತ್ತಿದ ಶಾಲೆ, ಪ್ರಜ್ಞೆಯ ತಲೆಗೆ ನೂಕಿದ ಶಾಲೆ, ಬದುಕುವ ದಾರಿ ತೋರಿದ ಶಾಲೆ, ಎಲ್ಲರನ್ನು ಪ್ರೀತಿಸು ಎಂದು ಕಲಿಸಿದ ಶಾಲೆ, ತಾಯಿ ನುಡಿ ದೇವನುಡಿ ಎಂದ ಶಾಲೆ. ಈ ತಾಯಿಗೆ, ನನ್ನ ಕನ್ನಡ ತಾಯಿಗೆ ನಾನು ಚಿರಋಣಿ. ನಾವು ಸ್ಕೂಲಲ್ಲಿ ಪ್ರೇಯರ್ನ ತಪ್ಪಿಸ್ಕೊಳಕ್ಕೆ ಇದೇ ಗಣೇಶನ್ಗೆ ಪೂಜೆ ಮಾಡಕ್ ಹೋಗ್ಬಿಡ್ತಿದ್ದು. ಗಣೇಶನ್ ಪೂಜೆ ಅದೇ ಕೆಲಸ ನಮ್ದು, ಇನ್ಯಾವುದಿಲ್ಲ. ಇದೆಲ್ಲ ಸೈಕಲ್ ಪಾರ್ಕಿಂಗು, ಸೈಕಲ್ ಪಾರ್ಕ್ ಮಾಡ್ಕೊಂಡು ಇದೆಲ್ಲ ಓದೋಕೆ ಯೂಸ್ ಮಾಡ್ಕೊಂತ ಇದ್ದು, ಕುಂತ್ಕೊಂಡು ಮಾತಾಡೋದು ಎಲ್ಲ ಇತ್ತು. ಸ್ವೀಟ್ ಮೆಮೊರೀಸ್. ಗಣೇಶನ್ ಪೂಜೆ ಮಾಡ್ತಿದ್ದಂತೂ ಮಕ್ಳು ಕೂಸ್ಕೊಂಡು ಎಲ್ಲ ಒಂದು 10 ಜನ ಅಂತಲ್ಲ, ಒಂದ್ 4-5 ಜನ ಬಂದು ದೇವಸ್ಥಾನಗಳಿಗೆ ಸೇರ್ಕೊಂಡ್ಬಿಡ್ತಿದ್ರು. ಅದಕ್ಕೆ ಪ್ರಿನ್ಸಿಪಲ್ ಮಕ್ಕಳು ದೇವ್ರು. ಇವೆಲ್ಲ ನಾವು ಓದ್ಬಿಟ್ಟಂತ ಜಾಗ. ಕ್ಲಾಸ್ ರೂಮು ಒಟ್ಟು 12 ಕೊಠಡಿ ಇದೆ. 12 ಕೊಠಡಿಲೂ ಓದಿದೀವಿ. ನಾವು ಓದಿರೋದಕ್ಕಿಂತ ಒದೆ ತಿಂದಿರೋದು ಜಾಸ್ತಿ. ಇದು ಬಿ ಸೆಕ್ಷನ್, ಕನ್ನಡ ಮೀಡಿಯಮು, ಇಂಗ್ಲಿಷ್ ಮೀಡಿಯಂ. ನನ್ಗೆ ಇಂಗ್ಲಿಷ್ ಮೀಡಿಯಂ ಅಲ್ಲೋದು ನಮ್ ಜೊತೆ ಓದೋರ್ದು ನೆನಪೈತೆ, ಹೆಸರುಗಳು, ಹುಡುಗರು ನೆನಪಿದ್ದಾರೆ. ಇನ್ನು ಕೇಳ್ಬೇಕಾ, ಕನ್ನಡ ಮೀಡಿಯಂ ಅವರು ಜಾಸ್ತಿ ಜನ ನೆನಪಿದ್ದಾರೆ. ಬಟ್ ಅವ್ರು ಒಬ್ಬರ ಹೆಸರು ಮಾತ್ರ ತಲೆಗಿಂತ ಜಾಸ್ತಿ ಮನ್ಸಲ್ಲಿ ಹಂಗೆ ನಾಟ್ಕೊಂಡ್ಬಿಟ್ಟೈತೆ. ಯಾಕಂದ್ರೆ ಜೀವನದಲ್ಲಿ ಲವ್ ಅನ್ನೋ ಪುಸ್ತಕಕ್ಕೆ ಫಸ್ಟ್ನೇ ಪುಟನೇ ಅವ್ರದೇ ಹೆಸರು. ಸೊ ಅದನ್ನೆಲ್ಲ ಹೇಳಂಗಿಲ್ಲ ಪರ್ಸನಲ್ಲು. ಇವತ್ತು ಎಲ್ಲಾದ್ರದ್ದು ಡೋರ್ ಹಾಕ್ಬಿಟ್ಟಿದ್ರೆ ಯಾವ್ದು ತೋರ್ಸಕ್ಕಾಗಲ್ಲ. ಇದು ಪ್ರೊಜೆಕ್ಟರ್ ಕ್ಲಾಸು, ಆನ್ಲೈನ್ ಇಲ್ಲೇ ಇದು ಮಾಡ್ತಿದ್ದು. ಸೊ ಈಗ ಫ್ಲಾಗ್ ಹಾಸ್ಟಿಂಗ್ ಆಗತ್ತದೆ, ಅವಾಗ ಒಂದ್ ಸ್ವಲ್ಪ ವಿಡಿಯೋ ಮಾಡ್ತೀನಿ. ಇವನ್ ಕುಚಿಕು ನನಗೆ ಯಾವಾಗ ಈ ಸ್ಕೂಲಿಂದನೂ ಫಸ್ಟಿಂದನೂ ಪರಿಚಯ ಅಂದ್ರೆ ಒಳ್ಳೆ ಬಾಂಡಿಂಗ್ ಐತೆ. ಇಲ್ಲಿ ಗೈಡ್ ಆಗಿ ಈಗ ಬಂದಾನೆ, ಬರ್ದೇ ಬಿಟ್ಟು ಗೈಡ್ ಕೊಟ್ಟಿದ್ದೀವನೇ ಗೈಡೆನ್ಸ್. ಒಂದ್ ಮಾತ್ರ ಮಿಸ್ಟೇಕ್ ಮಾಡಿದ, ಅದು ಹೇಳಂಗಿಲ್ಲ. ಈ ಫ್ಲಾಗ್ ಹಾಸ್ಟಿಂಗ್ ಆಗುತ್ತೆ, ಅದೊಂದು ವಿಡಿಯೋ ಮಾಡ್ಬಿಟ್ಟು ಫಸ್ಟ್ ಈ ಸ್ಕೂಲಲ್ಲಿದ್ದಾಗ ಆ ಕೆಲಸ ನಾನು ಮಾಡ್ತಾ ಇದ್ದೆ, ಸ್ಕೂಲ್ ಕ್ಯಾಪ್ಟನ್ ಕೆಲಸ. ಬಟ್ ಏನಂದ್ರೆ ಈಗ ID ಕಾರ್ಡ್ ಅಷ್ಟು ಹೋಗಿರೋದು, ಬಟ್ ಐಡೆಂಟಿ ಕಾರ್ಡ್ ಇನ್ನೂ ಹೋಗಿಲ್ಲ. ಈ ಫ್ಲಾಗ್ ಹಾಸ್ಟಿಂಗ್ ನಡೀತದೆ. ಜೈ ಹಿಂದ್. ಇನ್ನು ವಿಡಿಯೋ ಮಾಡ್ಬೋದಿತ್ತು, ಬಟ್ ನಮ್ಮ NS ಸರ್ ಹೇಳಿದ ಪ್ರಕಾರ ಅದು ಕ್ರೈಮ್ ಆಕ್ಟ್ ಅಂತೆ. ಸೊ ಅದನ್ನೆಲ್ಲ ಮಾಡಂಗಿಲ್ಲ, ಆದ್ರಿಂದ ಬಾಳ ಅಂತ ಮಾಡ್ತೀವಿ.
ಕ್ಯಾಮ್ರಾ ಗೋಸ್ಕರ ಮಾಡ್ತಾರೆ. ಇವಾಗ ನೋಡ್ತಾರೆ ಎಲ್ಲ ಮೆಮೊರೀಸ್ ಅದು ಬರ್ತಾ ನಾನು ಒಟ್ಟು 3 ಸ್ಕೂಲ್ ನೋಡಿದೆ, ಬರೀ ಗೌರ್ಮೆಂಟ್ ಸ್ಕೂಲು. ಬಟ್ ಗೌರ್ಮೆಂಟ್ ಸ್ಕೂಲೇ ಆಗ್ಲಿ ಪ್ರೈವೇಟ್ ಸ್ಕೂಲೇ ಆಗ್ಲಿ, ಇವತ್ತು ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಯಾವುದೇ ಆದ್ರೂ ಗಾಂಧೀಜಿಯವ್ರ ಫೋಟೋ ಮತ್ತೆ ಅಂಬೇಡ್ಕರ್ ಸರ್ ಫೋಟೋ ಮತ್ತೆ ಇನ್ನು ಕೆಲವೊಬ್ರು ಫೋಟೋಗಳು ಹಾಕ್ತಾರೆ. ಬಟ್ ಬೇಸರ ಏನು ಅಂದ್ರೆ, ಇವತ್ತು ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಮೊದಲನೇ ಕ್ರಾಂತಿ ಕಿಡಿ ಹಚ್ಚಿದಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರ ಹುಟ್ಟಿದಬ್ಬ ಇವತ್ತು. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನಾಗೇನ್ ಗೊತ್ತೈತಿ? ಇದು ಕೆಚ್ಚದ ಕಲಿಗಳ ಬೀಡೈತಿ, ಅಂಜಿಕೆ ಎಂಬುದರಿದಿರ ನಾಡೈತಿ, ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ? ನಾವು ಅಲ್ಲಿ ಫ್ರೀಡಮ್ ಫೈಟಿಂಗ್ ಮಾಡಕ್ ಹೋದ್ರೆ, ಫ್ರೀಡಮ್ ಇದ್ ಮಾಡಕ್ ಹೋದ್ರೆ, ಇಲ್ಲಿ ಹೋರಾಟ ನಡೆಸಿದಂತ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರ ಹುಟ್ಟಿದಬ್ಬ. ಬಟ್ ಅವ್ರ ಭಾವಚಿತ್ರ ಎಲ್ಲೋ ಹಾಕೋದಾಗ್ಲಿ, ಅವ್ರ ಬಗ್ಗೆ ಇದಾಗ್ಲಿ ಯಾರು ಕೊಡೋದಿಲ್ಲ. ಈಗ ನಾ ಎಲ್ಲಾ ಕಡೆ ನೋಡಿದಾಗ ಭಾವಚಿತ್ರ ಯಾವ್ದು ಇರ್ಲಿಲ್ಲ. ಅದೇ ಬೇಸರ ಸಂಗತಿ. ಫಸ್ಟ್ ನಮ್ಮ ಒಂದು ನಾಡವ್ರನ್ನ ನಾವು ಬೆಳೆಸ್ಕೊಬೇಕು. ನಮ್ಮಲ್ಲೂ ಇದೀವಿ ಇನ್ನ ನಾವು ತೋರಿಸ್ಕೊಂಡಿಲ್ಲ ಅಂದ್ರೆ ಅದೊಂಥರ ಹರ್ಟ್ ಆಗುತ್ತೆ. ಈಗ ಎಲ್ಲಾ ಸ್ಕೂಲ್ 3 ಸ್ಕೂಲ್ ಒಟ್ಟು, ಈಗ ಪ್ರೈವೇಟ್ ಸ್ಕೂಲ್ಗೆ ಹೋದ್ರು ಅದೇ ಆಗುತ್ತೆ. ಗೌರ್ಮೆಂಟ್ ಸ್ಕೂಲ್ 3 ಸ್ಕೂಲ್ ನಾನು ನೋಡ್ಕೊಂಡ್ ಬಂದಿದಂಗೆ ಯಾವ್ದ್ರಲ್ಲೂ ಕೂಡ ಅವ್ರದ್ದೊಂದು ಭಾವಚಿತ್ರ ಆಗ್ಲಿ, ಅವ್ರ ಬಗ್ಗೆ ಜೈಕಾರ ಆಗ್ಲಿ ಎಲ್ಲೂ ಬರ್ಲಿಲ್ಲ. ಸೊ ಮಕ್ಳಿಗೆ ಅದನ್ನ ನೆನಪಿಸ್ಬೇಕು, ಮಕ್ಳಿಗೆ ಅದು ಗೊತ್ತಾಗ್ಬೇಕು. ಮತ್ತೆ ಕೊನೆಯದಾಗಿ ಒಬ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾರಿಗೆ ಅಂದ್ರೆ, ಈ ಮೈಕ್ ನ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬ ಗಿಫ್ಟ್ ಆಗಿ ಕೊಡಿಸ್ತಾ, ನನ್ನ ವ್ಲಾಗಿಗೆ ಹೆಲ್ಪ್ ಆಗ್ಲಿ ಅಂತ. ಸೊ ಅವನ ಹೆಸರಲ್ಲಿ ಹೇಳಂಗಿಲ್ಲ. ಸೊ ಆದ್ರಿಂದ ಅವನಿಗೆ ಇಲ್ಲಿಂದಾನೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ದೆನ್ ನಾನು ಪ್ರತಿ ಸಲ ಸ್ಟಾರ್ಟಿಂಗು ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹಾರ್ಟ್ ಬೀಟ್ ಗಳಿಗೆ ಶುಭೋದಯ ನಮಸ್ಕಾರ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಿದ್ದೆ. ಬಟ್ ಎಂಡ್ ನಾನು ಮಾಡ್ತಾ ಇಲ್ಲ. ನನ್ನ ಸಿಗ್ನೇಚರ್ ಡೈಲಾಗು ಇದರಿಂದ ಹೇಳ್ಬಿಟ್ಟು ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಜಾಸ್ತಿ ಏನಿಲ್ಲ. ಜೈ ಕರ್ನಾಟಕ, ಜೈ ಆಂಜನೇಯ.